ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರು ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದೇ ಅನ್ನೋದೇ ನಮಗೆ ಗೊಂದಲ ಆಗಿದೆ, ಶಾಕ್ ಆಗಿದೆ ಮತ್ತು ಗೊಂದಲನೂ ಉಂಟಾಗಿದೆ. ಯಾಕಂದರೆ ಯಾವುದೇ ವಿಷಯ ಆಗಲಿ ನಾವು ಸ್ಪಂದನೆ ಮಾಡ್ತಾರೆ. ಅಂದರೆ ಅವರು ಯಾವುದೇ ವಿಷಯವನ್ನು ಹೇಳಿದರೆ ಕೇಳ್ತೇವೆ, ಅದನ್ನು ಕೇಳುವಷ್ಟು ತಾಳ್ಮೆಯನ್ನು ಸಹ ನಾವು ಪ್ರದರ್ಶಿಸ್ತೇವೆ. ಸೊ ಅವರು ನಮ್ಮ ಗಮನಕ್ಕೆ ಯಾವ ವಿಷಯನೂ ತಗೊಂಡು ಬಂದಿಲ್ಲ. ಇದು ಅವರಾಗಿ ಅವರೇ ಇದನ್ನು ಹುಟ್ಟು ಹಾಕಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅನಿಸಿದೆ. ಯಾಕಂದರೆ ನಿನ್ನೆನೂ ಅವರು ಯಾವುದೇ ಕಾರಣ ನೀಡದೆ ಆ ರೀತಿಯಾಗಿ ವರ್ತಿಸಿದ್ದು. ಇನ್ನು ನನ್ನ ಗಮನಕ್ಕೆ ಬಂದಿದ್ದು ರಸ್ತೆ ತಡೆಯನ್ನು ಸಹ ಅವರು ಮಾಡಿದ್ರು. ಸಾರ್ವಜನಿಕರಿಗೆ ತೊಂದರೆ ಉಂಟಾಯಿತು ಅದರಿಂದ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಒಂದು ಪರಿಹಾರ ಇರ್ತದೆ. ನಾವು ಅದಕ್ಕೆ ಸ್ಪಂದನೆ ಖಂಡಿತ ಮಾಡ್ತೇವೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ವರ್ತನೆ ಬೇಡ. ಯಾಕಂದರೆ ಅವರು ಒಂದು ರೀತಿಯ ವೆಲ್ ಲರ್ನ್ಡ್, ಎಲ್ಲ ತಿಳಿದಿರ್ತಕ್ಕಂತಹ ಪ್ರಜ್ಞಾವಂತ ನಾಗರಿಕರು. ಇನ್ನು ಹೇಳಬೇಕು ಅಂದರೆ ಡಿ ಸಿ ಅವರು ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು, ಎ ಡಿ ಸಿ ಅವರಿಗೆ ಕಳಿಸಿದ್ರು. ಯಾವುದೇ ರೀತಿಯಾಗಿ ಒಂದು ಗಂಭೀರವಾದ ನೋಡಿ, ಅಷ್ಟೊಂದು ಜನ ನಮಗೆ ಸಾರ್ವಜನಿಕರು ವೇಟ್ ಮಾಡ್ತಾ ಇದ್ರು. ಆದಾಗ್ಯೂ ಅಧಿಕಾರಿಗಳ ಸಮಯನೂ ಅಷ್ಟೇ ಮೌಲ್ಯಯುತವಾಗಿರ್ತದೆ. ಆ ಸಮಯದಲ್ಲಿ ಏನು ಮಾಡ್ತಾರೆ, ಒಂದು ಕ್ಷಣ ನಾವು ಆ ಸಭೆಯನ್ನು ನಾವು ಪೂರ್ತಿ ಮುಗಿಸ್ಬಿಟ್ಟು ಒಂದು ಗಂಟೆ ಇದು ಹಾಕ್ತಾರೆ. ಅದು ಸಾರ್ವಜನಿಕರಿಗೆ ನಾವು ಮಾಡಿದ್ದೇವೆ. ಬಟ್ ಇತರರಿಗೆ ಅವರೂ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅನಗತ್ಯ ಇದು ಬೆಳೆಸಿರೋದು ನಮಗೂ ಅಷ್ಟೇ ಗೊಂದಲ ಉಂಟು. ಬಟ್ ನಾನು ಹೇಳೋದು ಇಷ್ಟೇ, ಶಾಂತಿಯುತವಾಗಿ ಇದನ್ನು ನಡೆಸ್ಬೋದಾಗಿತ್ತು.